ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದು ಸದನದ ಒಳಗೂ ಹೊರಗೂ ಹೋರಾಟವನ್ನ ತೀವ್ರಗೊಳಿಸಿವೆ. ಇವತ್ತು ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ನಿನ್ನೆ ಇಡೀ ದಿನ ಸದನದ ಒಳಗೂ ಹೊರಗೂ ಹೋರಾಟ ನಡೆಯಿತು. ಇವತ್ತು ಕೂಡ ಉಭಯ ಸದನಗಳಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜೀನಾಮೆಯೇ ಪರಿಹಾರ ಅಂತೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ಹೇಳ್ತಾ ಇದೆ. ದೋಸ್ತಿ ನಾಯಕರು ಹೇಳ್ತಾ ಇದ್ದಾರೆ. ಸರ್ಕಾರದ ನಿಲುವಿನ ಬಗ್ಗೆ ಇವತ್ತು ಸಿಎಂ ಸ್ಪಷ್ಟನೆ ಕೊಡುವಂತ ಸಾಧ್ಯತೆ ಇದೆ. ನಿನ್ನೆ ಸದನದಲ್ಲಿ ಇದ್ದವರು ಸಚಿವರುಗಳು ರಾಜೀನಾಮೆ ವಿಷಯ ಬರಲ್ಲ ಈಗ ಅಂತ ಹೇಳಿದ್ರು. ಆದರೆ ಇವತ್ತು ಇನ್ನಷ್ಟು ಈ ಬಿಗಿಪಟ್ಟನ್ನು ತೀವ್ರಗೊಳಿಸೋದಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಹಾಗಾಗಿ ಸಿಎಂ ಈ ವಿಷಯವಾಗಿ ಸ್ಪಷ್ಟನೆ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಸದನದ ಹೊರಗೆ ಅಂತಂದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಆಲ್ಮೋಸ್ಟ್ ಬಿಜೆಪಿ ಅವರು ಇದೇ ವಿಷಯವನ್ನ ಇಟ್ಕೊಂಡು ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ವಿಪಕ್ಷಗಳ ಪಟ್ಟನ್ನ ಹಿಡಿದಿರೋದು ನಾಗೇಂದ್ರ ರಾಜೀನಾಮೆಯನ್ನ ಪಡಿಬೇಕು ಅಂತ ಹೇಳಿ, ಪರಿಹಾರ ಬೇಕು ಅಂತಂದ್ರೆ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಬೇಕು. ಸೊ ಆಗ ನಾವು ಪ್ರತಿಭಟನೆಯನ್ನ ಹಿಂಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಿಗದಿಯಾಗಿದೆ. ಕಲಾಪದ ವೇಳೆ ಚರ್ಚೆ ಮಾಡಬೇಕಾದಂತ ವಿಷಯಗಳ ಬಗ್ಗೆ ಅಲ್ಲಿ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಇನ್ನು ವಿಪಕ್ಷಗಳ ಹೋರಾಟವನ್ನ ಹತ್ತಿಕ್ಕುವ ಬಗ್ಗೆನೂ ಕೂಡ ಪ್ರಮುಖವಾಗಿ ಪ್ರಸ್ತಾಪ ಮಾಡಲಾಗುತ್ತೆ. ಶಾಸಕರಿಗೆ ಯಾವ್ಯಾವ ವಿಷಯಕ್ಕೆ ಹೆಂಗೆ ಉತ್ತರಗಳನ್ನ ಕೊಡಬೇಕು, ವಿಪಕ್ಷಗಳನ್ನ ಕಟ್ ಹಾಕಬೇಕು, ಸೊ ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಲಹೆಯನ್ನ ಕೊಡಲಿದ್ದಾರೆ. ಇನ್ನು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಪರಿಷತ್ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಉಪಸ್ಥಿತರಿರ್ತಾರೆ. ಒಂದ್ ಕಡೆ ನಾಗೇಂದ್ರ ರಾಜೀನಾಮೆಗೆ ಬಿಗಿ ಪಟ್ಟನ್ನ ಹಿಡಿದು ವಿಪಕ್ಷಗಳು ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಹೊರತಾಗಿ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ಚಿತ್ರಣ ಸದ್ಯಕ್ಕೆ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಪರಿಹಾರ ರಾಜೀನಾಮೆ ಅಂತೇಳಿ ಸ್ಪಷ್ಟವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಸದಸ್ಯರು ಹೇಳ್ತಾ ಇದ್ದಾರೆ. ಆದ್ರೆ ರಾಜೀನಾಮೆ ಈ ಹಂತದಲ್ಲಿ ಇಲ್ಲ, ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತೆಲ್ಲ ಸರ್ಕಾರದ ಪರವಾಗಿ ಸಚಿವರುಗಳು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಉತ್ತರಕ್ಕೆ ದೋಸ್ತಿ ನಾಯಕರು ತಣ್ಣಗಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಕೂಡ ಸದನದಲ್ಲಿ ಇದೇ ವಿಷಯ ಪ್ರಸ್ತಾಪ ಆಗುವಂತ ನಿರೀಕ್ಷೆಗಳಿದಾವೆ.